ರಾಧಾವ್ರೆ ಎಷ್ಟೊತ್ತಾಯ್ತು ನಾನು ಕಾಯ್ತಾ ಇದ್ದೀನಿ, ಫ್ಲೈಟಿಗೆ ಟೈಮ್ ಆಗುತ್ತೆ. ನಿಮ್ಮಂತೂ ಹೆಣ್ಮಕ್ಳು ರೆಡಿ ಆಗಾಕತ್ರೆ ಸಾಕು ಸಾಕಪ್ಪ. ಏನು ಈ ರೀತಿ ಬಟ್ಟೆ ಹಾಕ್ಕೊಂಡ್ಬಿಟ್ಟಿದ್ದೀರಾ? ಒಂಥರ ಹಳ್ಳಿ ಥರ. ನಾವು ಹೋಗ್ತಾ ಇರೋದು ಪುಣೆಗೆ ರೀ. ಸ್ವಲ್ಪ ಫ್ಯಾಷನಬಲ್ ಆಗಿ ಹೋಗಿ ಹೋಗಿ ಈ ಬಟ್ಟೆ ಚೇಂಜ್ ಮಾಡ್ಕೊಂಡು ಬನ್ನಿ. ಈ ರೀತಿ ಬಟ್ಟೆನ ಹಾಕೋಬಾರ್ದು ರೀ. ಅಲ್ಲೆಲ್ಲ ನಮ್ಮ ಗೌರವ ಕಮ್ಮಿ ಆಗಿಬಿಡುತ್ತೆ. ಪ್ಲೀಸ್ ಹೋಗಿ. ಅಯ್ಯೋ ರೀ, ನನಗೆ ಆ ಥರ ಬಟ್ಟೆ ಎಲ್ಲ ಕಂಫರ್ಟೇಬಲ್ ಆಗಲ್ಲ. ನಾನು ಇದನ್ನೇ ಹಾಕೊಳ್ಳೋದು. ಇದೇ ಥರ ನಂಗೆ ಸೀರೆ ಲಂಗ ದಾವಣಿ ಇಷ್ಟ. ನನಗೆ ಇನ್ನೂ ಡ್ರೆಸ್ ಹಾಕೋತೀನಿ ಚೂಡಿ, ಆದರೆ ನನಗೆ ಅದು ಬೇಡ ರೀ, ನನಗಿಷ್ಟ ಆಗಲ್ಲ. ಏನಪ್ಪ, ರೆಡಿ ಆದ್ರ ಮೊಮ್ಮಗನೇ? ಹಾಂ ಅಜ್ಜಿ, ರೆಡಿ ಆದ್ವಿ. ಆದರೆ ನೋಡಿ ಅಜ್ಜಿ, ನಾವು ಹೋಗ್ತಾ ಇರೋದು ಹನಿಮೂನ್ಗೆ. ಈ ರಾಧಾ ಅವರು ನೋಡಿ ಯಾವ ರೀತಿ ಬಟ್ಟೆ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ನೀನಾದರೂ ಹೇಳಜ್ಜಿ. ಅಲ್ಲಮ್ಮ ರಾಧಾ, ಅವ್ನು ಹೇಳ್ದಂಗೆ ಕೇಳಲ್ಲಮ್ಮ. ಅವ್ನು ಇಷ್ಟದ ಪ್ರಕಾರನೇ ಹನಿಮೂನ್ಗೆ ಹೊಂಟಿದ್ಯಾ? ಮತ್ತು ಅವ್ನು ಹೇಳ್ದಂಗೆ ಕೇಳಿದ್ರೆ ಹೇಗೆ? ನಿಮ್ಮ ಅತ್ತೆನೇ ಹೇಗೆ ಬೇಕು ಹಾಗೆ ಡ್ರೆಸ್ ಮಾಡ್ಕೋತಾಳೆ. ಅಯ್ಯೋ ಮಾವ, ಅತ್ತೆ ಹಾಕೋತಾರೆ, ನನಗಿಷ್ಟ ಆಗಲ್ಲ. ಹೀಗೆ ನೀವೇನು ಡ್ರೆಸ್ ಹಾಕೊಂಡ್ರೆ ನಾನು ಬರ್ತೀನಿ, ಇಲ್ಲಾಂದರೆ ನಾನು ಬರಲ್ಲ. ಸರಿ, ನನಗೆ ಯಾವ ಡ್ರೆಸ್ಸು ಇಲ್ಲ ರೀ ಆ ಥರ. ಅಯ್ಯೋ ರಾಧಾ ಅವ್ರಿ, ನಾನು ನಿನ್ನೆನೇ ಕಬೋರ್ಡ್ ಒಳಗೆ ತೊಗೊಂಬಂದಿಟ್ಟಿದ್ದೀನಿ, ಹೋಗಿ ನೋಡೋಗಿ. ಹಾಂ, ಅದೆಲ್ಲ ನನಗೆ, ನಾನು ನಿಮಗಂತ ಸೈಡಿಗೆ ಎತ್ತಿಟ್ಟೆ ರೀ. ಹೋಗಮ್ಮ ತಾಯಿ, ನಾನು ನಿನಗೆ ತಂದಿರೋದು. ಹ್ಞೂ ರೀ, ಹಾಕೊಂಬಂದೆ ನೋಡಿ, ಹೇಗೆ ಕಾಣ್ತಾ ಇದ್ದೀನಿ? ವಾವ್ ರಾಧಾ, ಸೋ ಬ್ಯೂಟಿಫುಲ್. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆಯಾ. ಏಂಜಲ್ ಥರ ಕಾಣ್ತಾ ಇದೆಯಾ ನೋಡು. ತುಂಬ ಚೆನ್ನಾಗಿ ಬಂದಿದೆ ಈ ಡ್ರೆಸ್ಸು. ಸರಿ, ಇದನ್ನು ನಾನು ತಂದಿರಲಿಲ್ಲಲ್ಲ, ನಾನು ತಂದಿರೋದೇ ಬೇರೆ ಡ್ರೆಸ್ಸು. ಈ ಡ್ರೆಸ್ಸಾ ಗೌರಿದಿದು. ಮೊನ್ನೆ ಬಂದಾಗ ಗೌರಿ ನನಗೆ ಇಲ್ಲೇ ಇಡು ಅಂದ್ಲು, ಇಟ್ಟಿದ್ಲು. ನಮ್ಮ ಮರೆತು ಹಾಗೆ ಹೋಗ್ಬಿಟ್ಟಿದ್ದಾಳಲ್ಲ, ಅದೇ ಇತ್ತು, ಅದನ್ನು ನಾನು ಹಾಕ್ಕೊಂಡೆ. ನೀವು ತಂದಿರೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ರೀ. ಅದು ಇಲ್ಲಿ ಅತ್ತೆ ಮಾವ ಅಜ್ಜ ಅಜ್ಜಿ ಜೊತೆ, ಅಜ್ಜಿ ಮುಂದೆ ಎಲ್ಲರ ಮುಂದೆ ನಂಗೆ ಹಾಕೊಳ್ಳೋಕ್ಕೆ ನಾಚಿ ಆಗುತ್ತೆ. ಸರಿ ಅಮ್ಮ ಸೊಸೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಸರಿ, ಒಂದ್ಸಲ ನಿಮ್ಮ ಅತ್ತೆ ಹೋಗಿ ಹೇಳ್ಬಿಟ್ಟು ಹೋಗಿ. ನನ್ನ ಮೊಮ್ಮಗಳು ಬಂಗಾರಂಗೆ ಕಾಣಕತ್ತಾಳ. ಇಬ್ಬರದು ಜೋಡಿ ಭಾಳ ಚಂದ ಐತಿ ನಿಮ್ಮ ಜೋಡಿ. ಹೋಗ್ರಿ, ಆ ದೇವ್ರಿಗೆ ನಮಸ್ಕಾರ ಮಾಡಿ ಕೆಲಸ. ಹನಿಮೂನಿಗೆ ಹೋಗ್ರಿ. ಮದುವೆ ಆದಾಗ ಹೋಗ್ಬೇಕಾಗಿತ್ತು, ಈಗ ಹೋಗಾತೇರಿ, ಹೋಗಿ ಬರ್ರಿ. ಸರಿ ಅಜ್ಜಿ, ನಾನು ಅತ್ತೆಗೆ ಹೋಗಿ ಹೇಳಿ ಬರ್ತೀನಿ. ಬರ್ರಿ, ಹೋಗಿ ಅತ್ತೆಗೆ ಹೇಳಿ ಬರೋಣ. ಏನು ಬೇಡ, ನಾನೇ ಬಂದಿದ್ದೀನಿ. ಸರಿ, ಹೋಗಿ ಬರ್ತೀರಾ? ನಿನ್ನೆನೇ ಹೇಳಿದಾನೆ ದೀಪಕ್ಕು. ಸರಿ ಆಯಿತು, ಹೋಗಿ ಬರ್ರಿ. ಹುಷಾರಾಗಿ ದೀಪಕ್, ಹುಷಾರಾಗಿ ಹೋಗಪ್ಪ. ಹಾಗೆ ರಾಧಾ, ಹುಷಾರು. ಚಿಂತೆ ಮಾಡ್ಕೊತ ಅಲ್ಲಿ ಇಲ್ಲಿ ಕೂತ್ಕೋಬೇಡ. ನೋಡು, ಎಂಜಾಯ್ ಮಾಡೋಕೆ ಹೋಗ್ತಾ ಇದ್ದೀರಾ, ಎಂಜಾಯ್ ಮಾಡಿ, ಚೆನ್ನಾಗಿರಿ, ಸರಿನಾ? ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಸುತ್ತಾಡಿ ಚಂದಂಗೆ ಇರಿ. ಒಟ್ಟಿನಲ್ಲಿ ಖುಷಿಯಾಗಿರಬೇಕು ಅಷ್ಟೇ. ಗಂಟು ಮೂತಿ ಹಾಕೊಳ್ಳೋದು, ಅಳೋದು, ಕರಿಯೋದು ಇದೆಲ್ಲ ಬಿಟ್ಬಿಡ್ಬೇಕು. ಸರಿ ಅತ್ತೆ, ನಾವು ಹೋಗಿ ಬರ್ತೀವಿ ಅತ್ತೆ. ಅಮ್ಮ, ನಾವು ಹೋಗಿ ಬರ್ತೀವಿ. ಸರಿನಪ್ಪ, ಹೋಗಿ ಬನ್ನಿ. ಅಜ್ಜಿ, ಅಜ್ಜ ಎಲ್ಲ ಹೋಗಿದ್ದಾರೆ? ನಿಮ್ಮ ಅಜ್ಜ ಕಟಿಂಗ್ ಮಾಡಿಸ್ಕೊಂಡ್ಬರ್ತಾನಂತ ಹೋಗಿದಾರವ. ಅಲ್ಲೆಲ್ಲ ಹುಷಾರ, ಇಬ್ರು ಕೂಡ ಇರಿ. ಎಲ್ಲೋ ನೀವು ಹೋಗಿ ಬರ್ತೀನಿ, ನಾ ಹೋಗಿ ಬರ್ತೀನಿ ಅಂತ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಭಾಷೆಗಳು ಅಲ್ಲಿ ಇರಲ್ಲ, ಅಲ್ಲಿ ಬೇರೆ ಭಾಷೆ ಜನನೇ ಇರ್ತಾರೆ. ನಿಮ್ಗೆ ಅದೆಲ್ಲ ತಿಳಿಯೋದಿಲ್ಲ ರಾಧಾ. ದೀಪಕ್ ಹೆಂಗಾರ ದಾಟಿ ಬರ್ಬೋದು, ನಿನಗೆ ತಿಳಿಯೋದಿಲ್ಲ. ಹುಷಾರಾಗಿರು, ಅವನ ಜೊತೆನೇ ಇರು, ಎಲ್ಲಿ ಹೋಗಕ್ಕೆ ಹೋಗ್ಬೇಡ. ಸರಿ ಅತ್ತೆ, ನಾನು ಅವ್ರು ಬಿಟ್ಟು ಎಲ್ಲೂ ಹೋಗಲ್ಲ. ಅಜ್ಜಿ, ನಾನು ರಾಧನ ಬಿಟ್ಟು ಎಲ್ಲರೂ ಹೋಗ್ತೀನ? ಎಲ್ಲೂ ಹೋಗಲ್ಲ, ಅವಳ ಜೊತೆನೇ ಇರ್ತೀನಿ. ಅವಳ ಕೈಯೇ ಬಿಡಲ್ಲ ನಾನು. ಅಮ್ಮ, ಬರೋಣ ಹಾಗಾದರೆ. ಸರಿಯಪ್ಪ, ಹೋಗ್ಬಾ, ಹುಷಾರು. ಅತ್ತೆ, ಅಜ್ಜಿ, ಮಾಮ, ಹೋಗಿ ಬರ್ತೀವಿ. ಅವರಂತೂ ಹನಿಮನಿಗೆ ಹೋದ್ರು. ಆ ಮೀನಾ ಫ್ರೆಂಡ್ ಮದುವೆಗಂತ ಹೋಗಿ 8 ದಿನ ಆಯ್ತು ನೋಡಿ, ಇನ್ನೂ ಬಂದಿಲ್ಲ. ಅವಳಿಗಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ಸುತ್ತ ಆಡ್ಕೊಂಡು ಹೋಗ್ತಾಳೆ. ಹಾಸ್ಟೆಲಲ್ಲಿ ಇದ್ದು ಅಲ್ಲೇ ಚಲೋ ಇದ್ಲಾಳು. ಸರಿ ಕಣೆ, ಆಕೆ ನಾನು ಫೋನ್ ಮಾಡ್ತೀನಿ, ಬರ್ತೀನಿ ಅಂದ್ರೆ ಹಂಗೆ, ಇಲ್ಲಾಂದ್ರೆ ನಾನೇ ಹೋಗಿ ಪಿಕಪ್ ಮಾಡ್ಕೊಂಡ್ಬರ್ತೀನಿ. ಸರಿ, ನಾನು ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ. ಮತ್ತು ಇನ್ನಿಷ್ಟು ದಿನ ದೀಪಕ್ ಇದ್ದ ನೋಡ್ಕೋತಿದ್ದ, ಇನ್ನು ನಾನೇ ನೋಡ್ಕೋಬೇಕು. ಸರಿ, ನಾನು ಬರ್ತೀನಿ ಆಫೀಸ್ಗೆ ಹೋಗಿ. ಅತ್ತೆ ಬರುವಾಗ ರಾಧನ ಮೀನನ್ನು ಪಿಕಪ್ ಮಾಡ್ಕೊಂಡು ಬರ್ತೀನಿ. ನಿಮ್ಮ ನ್ಯಾಲ್ಗೆಲಿ ರಾಧನ ಹೆಸರೇ ಬರ್ತಾ ಇದೆ ನೋಡಿ. ಅಂದರೆ ರಾಧಾ ಊರಿಗೆ ಹೋದ್ಲಲ್ಲ, ಅದಕ್ಕೆ ಯಾರಿರಲ್ಲೋ ಅವ್ರ ಹೆಸರು ನ್ಯಾಲ್ಗೆಲಿ ಓಡಾಡ್ತಾ ಇರ್ತದೆ. ಸರಿ ಬಾ, ಆಯಿತು, ನಾನು ಬರ್ತೀನಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿಯಪ್ಪ, ಆಯಿತು, ಹೋಗಿ ಬಾ. ಅತ್ತೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ತುಂಬ ಸುಸ್ತಾಗ್ತಾ ಇದೆ. ಸರಿ ಅಮ್ಮ, ಆಯಿತು, ಹೋಗು. ನಾನು ಸ್ವಲ್ಪ ಮಲ್ಕೋತೇನೆ. ಯಾಕೋ ಭಾಳ ತಲೆನೋವು ಸಾಗುತ್ತೆ ನನಗೂ. ನಾನು ರಾಧಾ ಅದು ಹೋಗುತ್ತಾನ ಅಂತ ನಿಂತಿದ್ನಿ. ಸರಿ ಆಯಿತು, ನಾನು ಮಲ್ಕೋತೀನಿ. ಹನಿಮೂನಿಗೆ ಹೋಗ್ತೀಯ ರಾಧಾ? ಹನಿಮೂನಿಗೆ ಹೋಗು ಹೋಗು. ಅದು ಹೇಗೆ ಹನಿಮೂನ್ ಮಾಡ್ತೀಯ ನಾನು ನೋಡೇ ನೋಡ್ತೀನಿ. ಹನಿಮೂನಿಗೆ ಹೋದವಳು ವಾಪಸ್ ಮನೆಗೆ ಬಂದಿರಬಾರ್ದು. ನನ್ನ ಮಗ ಅಷ್ಟೇ ಮನೆಗೆ ಬರಬೇಕು. ಹಾಗೆ ಮಾಡ್ತೀನಿ ನಿನ್ನ. ಅದಕ್ಕೆ ನೀನು ಖುಷಿಯಾಗಿ ಕಳಿಸಿರೋದು ಕಣೆ. ಇಲ್ಲಿದ್ದಾಗ ನೀನೇನು ಮಾಡೋಕ್ಕಾಗಿಲ್ಲ, ಅಲ್ಲಾದರೂ ನಿನ್ನನ್ನು ಮುಗಿಸ್ಬಿಡ್ತೀನಿ. ನನ್ನ ಪ್ಲ್ಯಾನು ಎಷ್ಟೊಂದು ಹಾಳು ಮಾಡಿಬಿಟ್ಟಿದೆಯಾ, ಎಷ್ಟೊಂದು ನನ್ನ ಜೀವನನ ನಾಶ ಮಾಡಿಬಿಟ್ಟಿದೆಯಾ. ನಿನ್ನಿಂದ ನನ್ನ ತಲೆನೇ ಕೆಟ್ಟೋಗ್ಬಿಟ್ಟಿದೆ. ನನ್ನ ಲೆವೆಲಿಗೆ ನೀನು ಒಂಚೂರು ಏನೂ ಅಲ್ಲ. ರೀ, ಫ್ಲೈಟಲ್ಲಿ ಹೋಗೋದಾದರೆ ಕಾರ್ ಯಾಕ್ರಿ ತೊಗೊಂಡು ಹೋಗ್ತಾ ಇದ್ದೀರಾ? ಸುಮ್ಮನೆ ಇದೊಂದು ಪಾಪ ಮಾಮನಿಗೆ ನಿಗ್ರು. ಅಲ್ಲ, ನಾವು ಅಲ್ಲೇ ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗಿದ್ದೆ, ಸೀದಾ ಫ್ಲೈಟಿಗೆ ಏರ್ಪೋರ್ಟಿಗೆ ಬಿಡ್ತಿತ್ತಾ, ಅಲ್ಲಿಂದ ನಾವು ಹೋಗ್ಬಿಡ್ತಿದ್ವಲ್ಲೋ.
ಇಲ್ಲ ಕಣೆ, ಅಲ್ಲಿ ನಮ್ಮ ಫ್ರೆಂಡ್ ಬಂದು ಕಾರ್ನ ಪಿಕ್ ಮಾಡ್ಕೊಂಡು ಹೋಗಿ ಮನೆಗೆ ಬಿಡ್ತಾನೆ. ಸೊ ಬಾಡಿಗೆ ಕಾರ್ ಮಾಡಿಕೊಂಡು ಅದು ಹೋಗೋದು ಅಲ್ಲಿ ಇಲ್ಲಿ ನಿಲ್ಲಿಸೋದು ಸರಿಯಾಗಿ ಕಾಣಲ್ಲ. ನನಗೆ ನನ್ನದೇ ಕಾರು ಸೇಫ್ ಅನಿಸ್ತು. ಸೊ ಅದಕ್ಕೆ ತೊಗೊಂಡಿದ್ದು. ನನ್ನ ಫ್ರೆಂಡ್ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾನೆ, ಏನು ಪ್ರಾಬ್ಲಮ್ ಇಲ್ಲ. ರೀ ನನ್ನ ಜೀವನದಲ್ಲೇ ನಾನು ಫಸ್ಟ್ ಟೈಮ್ ರೀ ವಿಮಾನದಾಗ ಹೋಗ್ತಾ ಇರೋದು. ನನಗೆ ಭಯ ಆಗ್ತಾ ಇದೆ ರೀ. ಅದ್ಮೇಲೆ ನಾನು ಜಾತ್ರೆಯಲ್ಲಿ ಜೋಕಾಲಿ ಆಡ್ತಿರ್ತೀವಲ್ಲ ಎತ್ತರದು, ಆ ಜೋಕಾಲಿ ಮೇಲೆ ಹೋಗಿ ಹಿಂಗೆ ಕೆಳಗೆ ಬರೋಲ್ಲಿ ಹೊಟ್ಟೆಲಿ ಒಂಥರ ತಳಮಳ ಆಗ್ತಿರ್ತೈತಿ. ಅಂಥದ್ರಲ್ಲಿ ವಿಮಾನದಲ್ಲಿ ಹೋಗಿ ಹಿಂಗೆ ಮೇಲೆ ಹೋಗ್ಬಿಡ್ದೆ, ನಮ್ಮ ಜೀವ ಹಂಗೆ ಮೇಲೆ ಹೋಗ್ಬಿಟ್ಟಿರ್ತೀರಿ. ವಿಮಾನ ಬೇಡ ಅಂತೀನಿ ರೀ, ಯಾಕೋ ಭಯ ಆಗ್ತಾ ಇದೆ. ಇನ್ನೂ ಏನು ಕಾಲ ಮಿಂಚಿಲ್ಲ, ಟ್ರೈನ್ ಬುಕ್ ಮಾಡಿಬಿಡ್ರಿ, ಹೋಗ್ಬಿಡೋಣ. ಯಾಕ್ರಿ ನಗ್ತಾ ಇದ್ದೀರಾ? ಅಲ್ಲ ರಾಧಾ, ವಿಮಾನದಲ್ಲಿ ಹೋಗುವಾಗ ನಾವು ಈ ಕಾರಲ್ಲಿ ಹೇಗೆ ಕೂತಿದ್ದೇವೋ ಹಾಗೆ ಕೂತಂಗಿರುತ್ತೆ. ಏನೂ ಭಯ ಪಡಬೇಕಾಗಿಲ್ಲ. ಅಲ್ಲಿ ಎಷ್ಟೊಂದು ಜನ ಇರ್ತಾರೆ ಗೊತ್ತಾ. ನೀನು ನೋಡುವಂತೆ ಅಲ್ಲಿ ಫಸ್ಟ್ ಟೈಮ್ ಬರ್ತಾ ಇದೆಯಲ್ಲ, ನಿನಗೆ ಏನೂ ಅನಿಸಲ್ಲ, ಮನೇಲೇ ಕೂತಂಗೆ ಅನಿಸುತ್ತೆ. ಸ್ವಲ್ಪ ಭಯ ಇರುತ್ತೆ ಅಷ್ಟೇ. ಆದರೆ ಒಂದು ದಿನಕ್ಕೆ ಭಯ ಆಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ತಾನೇ ರೂಢ ಆಗುತ್ತೆ. ಕಲ್ತ್ಕೋಬೇಕಲ್ಲ, ಇಲ್ಲಾಂದರೆ ನೀನು ಯಾವಾಗ ಕಲಿಯೋದು? ನನ್ನ ಜೊತೆ ಇದೆಯಾ ಅಂದರೆ ಎಲ್ಲ ಕಲಿಬೇಕಮ್ಮ. ಸರಿ, ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಅಷ್ಟರಲ್ಲೇ ಅವ್ನು ಬರ್ತಾನೆ. ಸರಿ, ಅಲ್ಲಿ ಕಾರು ಪಿಕಪ್ ಮಾಡ್ತಾನೆ. ಏನು ಭಯ ಪಡಬೇಡ, ನಿನ್ನ ಜೊತೆ ನಾನು ಇರ್ತೀನಿ. ನನ್ನ ಕೈ ಬಿಡಲೇಬೇಡ, ಓಕೆನಾ? ನಾನು ನೀನು ವಿಮಾನಲ್ಲೇ ಹೋಗೋಣ. ಏನು ಕಣ್ರಿ, ನೀವು ವಿಮಾನದಲ್ಲಿದ್ದಾಗ ನನ್ನ ಕೈ ಬಿಡಬೇಡಿ ಅಷ್ಟೇ. ಸರಿ ಕಣೆ, ನೀನು ನಾನು ಅಂದ್ಕೊಂಡೆ ಕುಂತ್ಬಿಡು, ಆಯಿತಾ? ರೀ ನಿಮ್ಮ ಫ್ರೆಂಡ್ ಬರೋದು ಇನ್ನೂ ಎಷ್ಟೊತ್ತ್ರಿ? ನನಗೆ ಯಾಕೋ ಹೊಟ್ಟೆನೂ ಹಸಿತಾ ಇದೆ. ಹೊಟ್ಟೆ ಹಶುವಾ? ಸರಿ ಸರಿ, ಅವ್ನು ಬರಲಿ, 3 ಜನ ಕೂಡ ಊಟ ಮಾಡ್ಕೊಳ್ಳೋಣ. ಫ್ಲೈಟ್ ಟೈಮು 9 ಗಂಟೆಗಿದೆ. ಸೊ ಇವಾಗ ಟೈಮು 7 ಗಂಟೆ. ಅಷ್ಟೊತ್ತನ ಅವ್ನು ಬರ್ತಾನೆ, ಬಂದು ಊಟ ಮಾಡಿಕೊಂಡು ನಾವು ಫ್ಲೈಟ್ ಹತ್ತೋಣ, ಸರಿನಾ? ಅಲ್ಲಿ ಫ್ಲೈಟಲ್ಲಿ ನಿನಗೆ ಏನು ತಿನ್ನಕ್ಕೆ ಬೇಕು, ಕುಡಿಯೋಕ್ಕೆ ಬೇಕು, ಏನು ಬೇಕು ಅದೆಲ್ಲ ಫ್ಲೈಟಲ್ಲೇ ಇರುತ್ತೆ. ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ, ಸರಿನಾ? ಸರಿ ಕಣ್ರಿ. ಹಬ್ಬ, ಇವ್ರಿಗೆ ನಾನು ಹೇಳೋದು ಅರ್ಥನೇ ಆಗಲ್ಲ. ಅಲ್ಲಿ ಫ್ಲೈಟಲ್ಲೇ ನನಗೆ ಈಗಲೇ ಕೈ ಕಾಲೆಲ್ಲ ತಣ್ಣಗಾಗ್ತಾ ಇದ್ದಾವೆ. ಹಲೋ ಹಲೋ ಮಚ್ಚ, ಇನ್ನೂ ಎಲ್ಲಿದೆಯೋ? ಹಾಂ ಹೇಳು. ಬರ್ತಾ ಇದ್ದೀನಿ ಕಣೋ ದೀಪಕ್, ಇನ್ನೊಂದು 5 ನಿಮಿಷದಲ್ಲಿ ಅಲ್ಲೇ ಇದ್ಬಿಡ್ತೀನಿ. ಸ್ವಲ್ಪ ಟ್ರಾಫಿಕ್ ಇತ್ತು, ಬರ್ತಾ ಇದ್ದೀನಿ ಆನ್ ದ ವೇ. ಸರಿ ಆಯಿತು ಕಣೋ, ಬೇಗ ಬಾ. ರಾಧಾಗೆ ಹೊಟ್ಟೆ ಹಶ್ವಂತಿ, 3 ಜನ ಊಟ ಮುಗಿಸ್ಕೊಂಡು ಬಿಡೋಣ. ಸರಿ ಆಯಿತು, ಬರ್ತಾ ಇದ್ದೀನಿ. ವಾವ್, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ವಾ? ಬೆಂಗಳೂರು ಅಂದರೆ ಬೆಂಗಳೂರು, ಎಷ್ಟು ದೊಡ್ಡ ದೊಡ್ಡ ಮನೆಗಳಿದಾವೆ ನೋಡಿಲಿ. ಪ್ರೀತಿಗೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ, ನಿನ್ನೇಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲವೇ. ಹಾಯ್ ಮಚ್ಚ. ಓ ಹಾಯ್ ಕಣೋ, ಬಾರೋ. ನಮಸ್ಕಾರ ಅದಕ್ಕೆ. ನಮಸ್ಕಾರ. ಲೇಟ್ ಆಯ್ತೇನೋ? ಭಾಳ ಟ್ರಾಫಿಕ್ ಇತ್ತು ಕಣೋ ಅಲ್ಲಿ. ಪರವಾಗಿಲ್ಲ ಬಿಡು, ಇವಾಗ 7:30. ಸರಿ ನಡಿ, ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ನೀನು ಕಾರು ಮನೆಗೆ ಒಯ್ಯುವಂತೆ. ಸರಿ ನಡೀರಿ. ಮಸ್ತ್ ಇತ್ತು ಕಣೋ. ಆಯಿತು, ಊಟ ಆಯಿತು. ಸರಿ, ನಾನು ಮನೆಗೆ ಹೊರಡ್ತೀನಿ. ಸರಿ ಅದಕ್ಕೆ. ದೀಪಕ್, ಹೋಗಿ ಬನ್ನಿ ಹಂಗಾದರೆ. ಹ್ಯಾಪಿ ಜರ್ನಿ. ಸೊ ಆಲ್ ದ ಬೆಸ್ಟ್.